ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆಯಿಂದ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲೀಗಲ್ ರೈಟ್ಸ್ ಆಫ್ ವುಮೆನ್ ಇನ್ ಇಂಡಿಯಾ, ಮಹಿಳೆಯರಿಗೆ ಸಂಬಂಧಪಟ್ಟಂತೆ ನಮ್ಮ ಕಾನೂನಿನಲ್ಲಿ ಅವರಿಗೆ ಯಾವ ಥರ ಹಕ್ಕುಗಳಿದ್ದಾವೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಭಾವಿ ವಕೀಲರೇ, ತುಂಬ ಇಂಪಾರ್ಟೆಂಟು. ಅವು ಯಾವ್ಯಾವು ಅಂತ ನೋಡ್ಕೊಂಡು ಬರೋಣ. ಭಾವಿ ವಕೀಲರೇ ಗಮನಿಸಿ, ಯಾವ ರೀತಿ ರೈಟ್ಸ್ ಇದ್ದಾವೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಕಾನೂನಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಲೀಗಲ್ ರೈಟ್ಸ್ ಆಫ್ ಹ್ಯೂಮನ್ ಇನ್ ಇಂಡಿಯಾ, ನಮ್ಮ ಇಂಡಿಯಾದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾನೂನುಗಳಿದ್ದಾವೆ, ತುಂಬ ಮಹತ್ವವಾಗಿರುವಂಥ ಕಾನೂನುಗಳು, ತುಂಬ ಇಂಪಾರ್ಟೆಂಟ್. ಇಂದಿನ ತರಗತಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ, ಗಮನ ಹರಿಸಿ, ನಾನು ಹೇಳುವಂಥ ಪದಗಳ ಮೇಲೆ ಫೋಕಸ್ ಮಾಡಿ. ಆತ್ಮೀಯ ಭಾವಕೀಲರಿಗೆ ಗಮನಿಸಿ, ಮೋಸ್ಟ್ ಇಂಪಾರ್ಟೆಂಟ್ ರೈಟ್ಸ್ ಬಂದ್ಬಿಟ್ಟು ಮಹಿಳೆಯರಿಗೆ 12 ಹಕ್ಕುಗಳನ್ನು ನಾವು ಗುರುತಿಸಿದ್ದೀವಿ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ರೈಟ್ ಎಗೇನೆಸ್ಟ್ ಅರೆಸ್ಟ್. ಅರ್ಥ ಮಾಡ್ಕೊಳ್ಳಿ, ಬಂಧನದ ವಿರುದ್ಧದ ಹಕ್ಕು. ಯಾವ ಸಮಯದಲ್ಲಿ ಬಂಧನವನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆಯ್ತರನೇ ಸೆಕೆಂಡ್ ಒನ್ ಈಕ್ವಲ್ ಶೇರ್ ಇನ್ ದಿ ಪ್ರಾಪರ್ಟಿ. ಅರ್ಥ ಮಾಡ್ಕೊಳ್ಳಿ, ಆಸ್ತಿಯಲ್ಲಿ ಸಮಾನ ಪಾಲು. ಆತ್ಮೀಯ ಭಾವಕೀಲರೇ, ಮೋಸ್ಟ್ ಇಂಪಾರ್ಟೆಂಟ್. ಇತ್ತೀಚಿನ ದಿನಮಾನಗಳಲ್ಲಿ ಅತಿ ಹೆಚ್ಚಿನ ಪ್ರಕರಣಗಳನ್ನು ನೋಡ್ತಿರೋರು ನೀವು ಇದ್ರ ಮೇಲೆ ನೋಡ್ತಾ ಇರ್ತೀರಾ. ಆಯ್ತಾನೆ ನೆಕ್ಸ್ಟ್ ಒನ್ ರೈಟ್ ನಾಟ್ ಟು ಬಿ ಅಟ್ ದಿ ಪೊಲೀಸ್ ಸ್ಟೇಷನ್ಸ್ ಫಾರ್ ಇಂಟರ್ಗ್ರೇಷನ್ಸ್. ಅರ್ಥ ಮಾಡ್ಕೊಳ್ಳಿ, ವಿಚಾರಣೆಗಾಗಿ ಪೊಲೀಸ್ ಸ್ಟೇಷನೆಯಲ್ಲಿ ಇರಬಾರ್ದು ಅಥವಾ ಅವ್ರು ಕರಿಬಾರ್ದು. ಓಕೆನಾ. ಆಯ್ತಾರನೆ ಫೋರ್ತ್ ಒನ್ ಬಂದ್ಬಿಟ್ಟು ನಿಮಗೆ ರೈಟ್ ಟು ಸೇಫ್ ಅಬರ್ಷನ್ಸ್, ಸುರಕ್ಷಿತ ಗರ್ಭಪಾತದ ಹಕ್ಕು ಅಂತ ಹೇಳ್ಬಿಟ್ಟು. ಅದೇ ಥರನೇ ರೈಟ್ಸ್ ಅಗೇನೆಸ್ಟ್ ಬೀಯಿಂಗ್ ವಾಚ್ಡ್, ವೀಕ್ಷಿಸುವುದರ ವಿರುದ್ಧದ ಹಕ್ಕುಗಳು. ಯಾವುದೇ ಒಬ್ಬ ವ್ಯಕ್ತಿ ಒಂದು ಲೇಡೀಸ್ನನ್ನು ಹಿಂಬಾಲಿಸ್ತಿದ್ದಾನೆ ಅಥವಾ ಅವ್ರನ್ನ ವಾಚ್ ಮಾಡ್ತಿದ್ದಾನೆ ಅನ್ನೋದ್ರೆ ಅದು ವಿರುದ್ಧವಾದ ಹಕ್ಕುಗಳು ಮಹಿಳೆಯರಿಗೆ ಯಾವ ರೀತಿ ಇದಾವೆ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಆಯ್ತಾರನೆ ಸಿಕ್ಸ್ತ್ ಒನ್ ರೈಟ್ ಟು ಎಗೇನೆಸ್ಟ್ ಬೀಯಿಂಗ್ ಸ್ಟಾಲ್ಕ್ಡ್, ಹಿಂಬಾಲಿಸುವುದು. ಮಹಿಳೆಯನ್ನ ಹಿಂಬಾಲಿಸುವುದು ಅಫೆನ್ಸು. ಅದು ಯಾವ ರೀತಿ ಅಫೆನ್ಸ್ ಅನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯ್ತಾರನೆ ರೈಟ್ಸ್ ಆಫ್ ಸ್ತ್ರೀಧನ. ಸ್ತ್ರೀಧನ ಅನ್ನೋದು ಮಹಿಳೆಯರಿಗೆ ಸೇರಿದ ಸ್ವತ್ತು ಇದು. ಓಕೆನಾ, ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು 8ನೇ ನೋಡೋದಾದ್ರೆ ರೈಟ್ ಟು ಗೆಟ್ ಫ್ರೀ ಲೀಗಲ್ ಐಡ್, ಉಚಿತ ಕಾನೂನಿನ ನೆರವು ಅಥವಾ ಸೇವೆಯನ್ನು ಪಡೆದುಕೊಳ್ಬಹುದು ಅವರು. ಯಾವ ಆ್ಯಕ್ಟು ಯಾವ ಸೆಕ್ಷನ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಥರ ರೈಟ್ ಟು ಅಡಾಪ್ಟ್ ಎ ಚೈಲ್ಡ್, ಮಹಿಳೆ ಇದಾರಲ್ಲ ಅವ್ರ ಮಗುವನ್ನು ದತ್ತು ತಗೋಬಹುದು, ದತ್ತು ಸ್ವೀಕಾರ ಯಾವ ರೀತಿ ತಗೋಬಹುದು ಅಂತ ಹೇಳ್ಬಿಟ್ಟು ಅವ್ರಿಗಿರುವಂಥದ್ದು ರೈಟ್ಸು. ಆಯ್ತಾನೆ ರೈಟ್ ಟು ಗೆಟ್ ಮೆಟರ್ನಿಟಿ ಲೀವ್. ಅರ್ಥ ಮಾಡ್ಕೊಳ್ಳಿ, ರೈಟ್ ಟು ಗೆಟ್ ಮೆಟರ್ನಿಟಿ ಲೀವ್ ಮೀನ್ಸ್ ಹಂಗಂದ್ರೆ ಹೆರಿಗೆ ರಜೆ ಪಡೆಯುವ ಹಕ್ಕು. ಹೆರಿಗೆ ರಜೆ ಪಡೆಯುವ ಹಕ್ಕನ್ನು ಯಾವ ರೀತಿ ಯಾವ ಆ್ಯಕ್ಟಲ್ಲಿ ಬರುತ್ತೆ ಅನ್ನೋದು ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಥರನೇ 11th ರೈಟ್ ಟು ಎಗೇನೆಸ್ಟ್ ಫೀಮೇಲ್ ಫೋರ್ಟಿಸೈಡ್. ಏನು ಮಾಡಿ, ಫೋರ್ಟಿಸೈಡ್ ಅಂತ ಹೇಳ್ಬಿಟ್ಟು ರೈಟ್ ಟು ಎಗೇನೆಸ್ಟ್ ಫೀಮೇಲ್ ಫೋರ್ಟಿಸೈಡ್ ಅಂತ ಹೇಳ್ಬಿಟ್ಟು ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧದ ಹಕ್ಕು. ಅದೇ ಥರನೇ ಲಾಸ್ಟ್ ಒನ್ನು ರೈಟ್ ಟು ಎಗೇನೆಸ್ಟ್ ಸೆಕ್ಸುವಲ್ ಹರಾಸ್ಮೆಂಟ್, ಲೈಂಗಿಕ ಕಿರುಕುಳದ ವಿರುದ್ಧದ ಹಕ್ಕು. ತುಂಬ ಇಂಪಾರ್ಟೆಂಟು ಆತ್ಮೀಯ ವಿದ್ಯಾರ್ಥಿಗಳೇ ಅಥವಾ ಭಾವಿ ವಕೀಲರೇ ಗಮನಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಲೀಗಲ್ ರೈಟ್ಸ್ ಆಫ್ ಹ್ಯೂಮನ್ ಇನ್ ಇಂಡಿಯಾದ ಸಂಬಂಧಪಟ್ಟಂತೆ ನಾವು 12 ರೈಟ್ಸ್ಗಳನ್ನು ಗುರುತಿಸಿದ್ವಿ. ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಫಸ್ಟ್ ಒನ್ನು ರೈಟ್ ಟು ಎಗೇನೆಸ್ಟ್ ಅರೆಸ್ಟು, ಸೆಕೆಂಡ್ ಒನ್ ಈಕ್ವಲ್ ಶೇರ್ ಇನ್ ದ ಪ್ರಾಪರ್ಟಿ, ನೆಕ್ಸ್ಟ್ ರೈಟ್ ಟು ನಾಟ್ ಬಿ ಅಟ್ ದಿ ಪೊಲೀಸ್ ಸ್ಟೇಷನ್ಸ್ ಫಾರ್ ಇಂಟರ್ಗೇಷನ್ಸ್. ಅದೇ ಥರನೇ ಫೋರ್ತ್ ಒನ್ ರೈಟ್ ಟು ಸೇಫ್ ಅಬರ್ಷನ್ಸು. ಅದೇ ಥರನೇ ಫಿಫ್ತ್ ಒನ್ನು ರೈಟ್ಸ್ ಎಗೇನೆಸ್ಟ್ ಬೀಯಿಂಗ್ ವಾಚ್ಡು. ಸಿಕ್ಸ್ತ್ ಒನ್ ನೋಡೋದಾದರೆ ರೈಟ್ ಟು ಎಗೇನೆಸ್ಟ್ ಬೀಯಿಂಗ್ ಸ್ಟಾಲ್ಕ್ಡು. ಇನ್ನು ಸೆವೆಂತ್ ಒನ್ ನೋಡೋದಾದರೆ ರೈಟ್ ಆಫ್ ಸ್ತ್ರೀಧನ. ಆಯ್ತಾನೆ 8th ನೋಡೋದಾದರೆ ರೈಟ್ ಟು ಗೆಟ್ ಫ್ರೀ ಲೀಗಲ್ ಏಡು. ಇನ್ನು 9th ನೋಡೋದಾದರೆ ರೈಟ್ ಟು ಅಡಾಪ್ಟ್ ಎ ಚೈಲ್ಡು. 10th ನೋಡೋದಾದರೆ ರೈಟ್ ಟು ಗೆಟ್ ಮೆಟರ್ನಿಟಿ ಲೀವು. ಇನ್ನು 11th ನೋಡೋದಾದರೆ ರೈಟ್ ಟು ಎಗೇನೆಸ್ಟ್ ಫೀಮೇಲ್ ಫೋರ್ಟಿಸೈಡ್ ಅಂತ ಹೇಳ್ಬಿಟ್ಟು. ಇನ್ನು ಲಾಸ್ಟ್ ಒನ್ ನೋಡೋದಾದರೆ ರೈಟ್ ಟು ಎಗೇನೆಸ್ಟ್ ಸೆಕ್ಸುವಲ್ ಹರಾಸ್ಮೆಂಟ್. ತುಂಬ ಇಂಪಾರ್ಟೆಂಟು, ಪ್ರತಿಯೊಂದನ್ನು ಕೂಡ ಈ ತರಗತಿಯಲ್ಲಿ ಒಂದೊಂದೇ ಆಗಿ ಸಂಪೂರ್ಣ ತಿಳ್ಕೊಂಡು ಬರೋಣ. ಭಾವಿ ವಕೀಲರೇ ಗಮನಿಸಿ, ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಮೋಸ್ಟ್ ಇಂಪಾರ್ಟೆಂಟು ಏನು ಹೇಳ್ತಿದ್ದಾರೆ. ಫಸ್ಟ್ ಒನ್ ನಿಮಗೆ ರೈಟ್ ಟು ಎಗೇನೆಸ್ಟ್ ಅರೆಸ್ಟ್. ಓಕೆನಾ, ಅಕಾರ್ಡಿಂಗ್ ಟು ಸೆಕ್ಷನ್ಸ್ 46 ಕ್ಲಾಸ್ 4 ಆಫ್ CRPC, ನೋ ವುಮೆನ್ ಕ್ಯಾನ್ ಬಿ ಅರೆಸ್ಟೆಡ್ ಆಫ್ಟರ್ ಸನ್ಸೆಟ್ ಅಂಡ್ ಬಿಫೋರ್ ಸನ್ರೈಸ್. ಅಂಡರ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸ್ ಎ ವುಮೆನ್ಸ್ ಅರೆಸ್ಟ್ ಕ್ಯಾನ್ ಓನ್ಲಿ ಬಿ ಮೇಡ್ ಬೈ ದಿ ವುಮೆನ್ ಪೊಲೀಸ್ ಆಫೀಸರ್ ಆಫ್ಟರ್ ದಿ ಪಿರಿಯರ್ ಆಫ್ ಪರ್ಮಿಷನ್ಸ್ ಆಫ್ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್. ಅರ್ಥ ಮಾಡ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ. According to sections 46 class 4 of CRPC, no woman can be arrested after sunset and before sunrise. Under exceptional circumstances, a woman's arrest can only be made by the women police officers after the prior permissions of the judicial magistrate first class.
ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಏನ್ ಹೇಳ್ತಿದ್ದಾರೆ, ರೈಟ್ ಟು ಅಗೇನೆಸ್ಟ್ ಅರೆಸ್ಟ್, ಮಹಿಳೆಯರಿಗೆ ಇರುವಂತಹ ಬಂಧನ ವಿರುದ್ಧದ ಹಕ್ಕನ್ನು ನಾವು ನೋಡೋದಾದ್ರೆ ಏನು CRPC ಸೆಕ್ಷನ್ಸ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಕರಿತೀವಲ್ಲ, ಅಥವಾ ದಂಡ ಪ್ರಕ್ರಿಯೆ ಸಂಹಿತೆ 1973ಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿರೋ ಸೆಕ್ಷನ್ 46 ಕ್ಲಾಸ್ 4 ಅಡಿಯಲ್ಲಿ ಇದ್ರ ಬಗ್ಗೆ ಹೇಳ್ತಿದೆ. ಏನ್ ಹೇಳ್ತಿದೆ ಈ ಸೆಕ್ಷನ್? ಪ್ರೆಸೆಂಟ್ BNSS ಇದೆ, BNSS ಅಲ್ಲಿ ಯಾವ ಸೆಕ್ಷನ್ ಬರುತ್ತೆ ಅಂತ ನೋಡ್ಕೊಂಡು ನೀವು ಅದನ್ನ ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಅದು ಕೂಡ ಸೇಮ್ ಹೇಳ್ತದೆ, ಸೆಕ್ಷನ್ಸ್ ಮಾತ್ರ ಚೇಂಜ್ ಆಗಿರ್ತದೆ ಭಾವಿ ವಕೀಲರೇ, ಅದನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಾನೀಗ CRPC ಅಲ್ಲಿ ಯಾವ ಸೆಕ್ಷನ್ ಹೇಳ್ತಿದೆ ಅನ್ನೋದು ನಾನು ಹೇಳ್ತಿದ್ದೀನಿ. ನೋ ವುಮೆನ್ ಕ್ಯಾನ್ ಬಿ ಅರೆಸ್ಟೆಡ್ ಆಫ್ಟರ್ ಸನ್ಸೆಟ್ ಅಂಡ್ ಬಿಫೋರ್ ಸನ್ರೈಸ್. ಅರ್ಥ ಮಾಡ್ಕೊಳ್ಳಿ, ಏನ್ ಹೇಳ್ತಿದ್ದಾರೆ ಈ ಸೆಕ್ಷನ್ ಪ್ರಕಾರ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕೆ ಮೊದಲು ಯಾವುದೇ ಮಹಿಳೆಯನ್ನ ಬಂಧಿಸಲಾಗುವುದಿಲ್ಲ. ಓಕೆನಾ, ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಸೆಕ್ಷನ್ ಪ್ರಕಾರ 46 ಕ್ಲಾಸ್ 4 ಪ್ರಕಾರ ಯಾವುದೇ ಮಹಿಳೆಯನ್ನ ಸೂರ್ಯಾಸ್ತದ ನಂತರ ಮತ್ತು ಸೂರ್ಯೋದಯಕ್ಕೆ ಮೊದಲು ಬಂಧಿಸುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಅಂಡರ್ ಎಕ್ಸೆಪ್ಷನಲ್ ಸರ್ಕಮ್ಸ್ಟೆನ್ಸ್ ಎ ವುಮೆನ್ಸ್ ಅರೆಸ್ಟ್ ಕ್ಯಾನ್ ಓನ್ಲಿ ಬಿ ಮೇಡ್ ಬೈ ದ ವುಮೆನ್ ಪೊಲೀಸ್ ಆಫೀಸರ್ ಆಫ್ಟರ್ ದಿ ಪಿರರ್ ಪರ್ಮಿಷನ್ಸ್ ಆಫ್ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್. ಒಂದು ವೇಳೆ ಆ ಮಹಿಳೆಯನ್ನ ಬಂಧಿಸಬೇಕನ್ನಾದ್ರೆ ಆ ಮಹಿಳೆಯನ್ನ ಲೇಡೀಸ್ ಪೊಲೀಸೇ ಬಂಧಿಸಬೇಕು ಅಥವಾ ಅರೆಸ್ಟ್ ಮಾಡಬೇಕು. ಅಂತ ಸಂದರ್ಭದಲ್ಲಿ ಏನು ಜುಡಿಷಿಯಲ್ JMFC ಫಸ್ಟ್ ಕ್ಲಾಸ್ ಅಂತ ಕರಿತೀವಲ್ಲ ನೀವು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಂತ ಕರಿತೀವಲ್ಲ, ಫಸ್ಟ್ ಕ್ಲಾಸ್ ನ್ಯಾಯಾಧೀಶರ ಪೂರ್ವಾನುಮತಿ ಪಡೆದುಕೊಳ್ಳಬೇಕು ಕಡ್ಡಾಯವಾಗಿ. ಅಂತ ಸಂದರ್ಭದಲ್ಲಿ ಮಾತ್ರ ಆ ಮಹಿಳೆ ಪೊಲೀಸ್ ಅಧಿಕಾರಿ ಮಾತ್ರ ಅರೆಸ್ಟ್ ಮಾಡಬಹುದು. ಭಾವಿ ವಕೀಲರಿಗೆ ಗಮನಿಸಿ, ಇವೆಲ್ಲ ಗೊತ್ತಿದ್ರೆ ಮಾತ್ರ ನೀವು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬಹುದು. ಫಸ್ಟ್ ತುಂಬಾ ಚೆನ್ನಾಗಿ ತಿಳ್ಕೊಬೇಕಾಗ್ತದೆ, ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ನಿಮಗೆ ಮುಂದೆ ಪ್ರಾಕ್ಟೀಸ್ ಅಲ್ಲಿ ಈಸಿ ಆಗ್ತದೆ. ಭಾವಿ ವಕೀಲರೇ ಗಮನಿಸಿ, ನಾನು ರೈಟ್ ಟು ಅಗೇನೆಸ್ಟ್ ಅರೆಸ್ಟ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮುಂದಕ್ಕೆ ನೋಡೋಣ ಮುಂದೆ ಏನಿದೆ ಸ್ಲೈಡ್ ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಈಕ್ವಲ್ ಶೇರ್ ಇನ್ ದ ಪ್ರಾಪರ್ಟಿ. ತುಂಬಾ ಇಂಪಾರ್ಟೆಂಟು. ಆಸ್ತಿಯಲ್ಲಿ ಸಮಾನ ಪಾಲು ಮಹಿಳೆಯರಿಗೆ ಅಥವಾ ಸ್ತ್ರೀಯರಿಗೆ. ಈಕ್ವಲ್ ಶೇರ್ ಇನ್ ದ ಪ್ರಾಪರ್ಟಿ ಯಾರಿಗೆ ಸಮಾನ? ಮಹಿಳೆಯರಿಗೆ. ಪುರುಷರಷ್ಟೇ ಮಹಿಳೆಯರು ಕೂಡ ಸಮಾನ ಪಾಲನ್ನ ಇತ್ತೀಚಿನ ದಿನಮಾನಗಳಲ್ಲಿ ಏನು ಉತ್ತರಾಧಿಕಾರ ಅಧಿನಿಯಮ ಇತ್ತಲ್ಲ, ಅಧಿನಿಯಮಕ್ಕೆ 2005ರಲ್ಲಿ ಅಮೆಂಡ್ಮೆಂಟ್ ತರುವುದರ ಮೂಲಕ ಅವರಿಗೂ ಕೂಡ ನಾವು ಸಮಾನ ಪಾಲನ್ನ ನೀಡ್ತಾ ಬಂದಿದ್ದೀವಿ. ಅದೇನ್ ಹೇಳ್ತದೆ ಅಂತ ಸ್ವಲ್ಪ ನೋಡ್ಕೊಂಡು ಬರೋಣ. ದ 2005 ಅಮೆಂಡ್ಮೆಂಟ್ ಆಫ್ ದಿ ಹಿಂದೂ ಸಕ್ಸೆಷನ್ಸ್ ಆಕ್ಟ್ ಮೇಡ್ ಎ ಟ್ರಿಮೆಂಡಸ್ ಚೇಂಜ್. ದಿಸ್ ಅಮೆಂಡ್ಮೆಂಟ್ ಪುಟ್ ಆನ್ ಎಂಡ್ ಟು the years long discriminations against the daughters. After this amendment, the daughters become co-partners by birth. It means they will get an equal share in the ancestral property as the son will get. ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನ್ ಹೇಳ್ತಿದೆ ಇದು? ಮಹಿಳೆಯರು ಕೂಡ ಸಮಾನ ಪಾಲ್ ಕೊಡಬೇಕು ಅಂತ ಹೇಳ್ತಿದೆ ಈ ಆಕ್ಟ್. ಯಾವುದು? 2005 ಅಮೆಂಡ್ಮೆಂಟ್ ಆಕ್ಟ್. ಏನು ಹಿಂದೂ ಸಕ್ಸೆಷನ್ಸ್ ಆಕ್ಟ್ ಇದೆಯಲ್ಲ, ಅದಕ್ಕೆ ನಾವು 2005ರಲ್ಲಿ ತಿದ್ದುಪಡಿ ಮಾಡುವುದರ ಮೂಲಕ, ಕೆಲವೊಂದು ಟ್ರಿಮೆಂಡಸ್ ಚೇಂಜಸ್ ಮಾಡುವುದರ ಮೂಲಕ, ದಿಸ್ ಈಸ್ ಅಮೆಂಡ್ಮೆಂಟ್ ಪುಟ್ ಆನ್ ಎಂಡ್ ಟು ದಿ ಇಯರ್ಸ್ ಲಾಂಗ್ ಡಿಸ್ಕ್ರಿಮಿನೇಷನ್ಸ್ ಎಗೇನೆಸ್ಟ್ ದ ಡಾಟರ್ಸ್. ಅರ್ಥ ಮಾಡ್ಕೊಳ್ಳಿ, ಬದಲಾವಣೆ ಮಾಡ್ತದೆ ಈ ಕಾಯ್ದೆ. ಈ ಕಾಯ್ದೆ ತಿದ್ದುಪಡಿ ಏನ್ ಹೇಳ್ತದೆ ಅಂದ್ರೆ, ಹೆಣ್ಣು ಮಕ್ಕಳ ಮೇಲಿನ ವರ್ಷಗಳ ತಾರತಮ್ಯವನ್ನ ಕೊನೆಗಳಿಸ್ತದೆ. ಗಂಡು ಹೆಣ್ಣು ಅನ್ನೋ ಭೇದ ಭಾವನ ಕೊನೆಗಳಿಸಿ ರೈಟ್ ಟು ಇಕ್ವಾಲಿಟಿನ ಓದಿರ್ತಿರಲ್ವಾ, ಆರ್ಟಿಕಲ್ ಅಲ್ಲಿ 14 ರೈಟ್ ಟು ಇಕ್ವಾಲಿಟಿ ಬಗ್ಗೆ ಹೇಳ್ತದೆ. ಅದರ ಅಂಡರ್ ಮೇಲೆ ಇದನ್ನ ಆರ್ಟಿಕಲ್ ಇದ್ರ ಮೇಲೆ ಇದನ್ನ ಇದು ಮಾಡಿರ್ತಾರೆ. ಸೊ ವರ್ಷಗಳ ತಾರತಮ್ಯನ ಕೊನೆಗೊಳಿಸಿ ಈ ತಿದ್ದುಪಡಿಯ ನಂತರ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಅವರು ಕೂಡ ಕೋಪಾರ್ಟ್ನರ್ ಆಗಿರ್ತಾರೆ. ತುಂಬಾ ಇಂಪಾರ್ಟೆಂಟು. ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಂತೆ ಈ ಕಾಯ್ದೆಗೆ ಒಳಪಟ್ಟು ಅವರು ಕೂಡ ಕೋಪಾರ್ಟ್ನರ್ ಆಗ್ತಾರೆ. ತದನಂತರ ಅವರು ಪೂರ್ವಜರ ಆಸ್ತಿಯಲ್ಲಿ, ನೀವೇನು ಹೇಳಿ ಆನ್ಶೇರಿಯಲ್ ಅಂತ ಇದೆಯಲ್ಲ, ಇದು ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀವಿ ನಾವು ಕನ್ನಡದಲ್ಲಿ ಅಲ್ವಾ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಹಿಳೆಯರಿಗೂ ಕೂಡ ಸಮಾನ ಪಾಲಿದೆ. ಮಗನಿಗೆ ಸಮಾನವಾದ ಪಾಲು ಸಿಗುವಂತೆ ಮಹಿಳೆಯರಿಗೂ ಕೂಡ ಸಿಗುತ್ತದೆ ಅಂತ ಹೇಳ್ಬಿಟ್ಟು ಈ ವ್ಯಾಕ್ಟ್ ಹೇಳ್ತದೆ. ಆತ್ಮೀಯ ಭಾವಿ ವಕೀಲರೇ ಅಥವಾ ಭಾವಿ ಮಹಿಳೆಯರೇ, ತುಂಬಾ ಇಂಪಾರ್ಟೆಂಟು. ಭಾವಿ ವಕೀಲರು ಇದನ್ನು ಗಮನಿಸಬೇಕು ಪ್ರತಿಯೊಬ್ಬರು ಕೂಡ. ಯಾವ ಸೆಕ್ಷನ್ಸ್, ಯಾವ ಆರ್ಟಿಕಲ್ ಏನು ಹೇಳ್ತಿದೆ ಅಥವಾ ಯಾವ ಇದರಲ್ಲಿ ಇದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈಕ್ವಲ್ ಶೇರ್ ಇಂದ ಪ್ರಾಪರ್ಟಿ ಯಾವಾಗ ಅಮೆಂಡ್ಮೆಂಟ್ ಆಯಿತು, ಏನು ಹೇಳ್ತಿದೆ, ಯಾವ ಸ್ವತ್ತಲ್ಲಿ ನಾವು ಪಾಲನೆ ಪಡ್ಕೋಬಹುದು. ಬಟ್ ಇಂಡಿವಿಜುವಲ್ ಆಗಿ ಅವ್ರ ಅಣ್ಣ ತಮ್ಮ ಅಥವಾ ಯಾರೇ ವ್ಯಕ್ತಿಗಳು ಇಂಡಿವಿಜುವಲ್ ಆಗಿ ಅವರು ಸ್ವತಃ ದುಡ್ದು ತಗೊಂಡಿರೋ ಆಸ್ತಿಯಲ್ಲಿ ಇವ್ರಿಗೆ ಯಾವುದೇ ತರಹದ ಹಕ್ಕು ಇರುವುದಿಲ್ಲ. ಅಥವಾ ಇವ್ರ ತಂದೆನೆ ಸ್ವತಃ ದುಡ್ದಿರೋ ಹಕ್ಕಲ್ಲಿ ಇವರಿಗೆ ರೈಟ್ಸ್ ಕೂಡ ಇರೋದಿಲ್ಲ. ಪಿತ್ರಾರ್ಜಿತ ಆಗಿದ್ರೆ ಮಾತ್ರ, ಅದೇನೇಳಿ ಪೂರ್ವಜರ ಕಾಲದ ಆಸ್ತಿ ವಂಶಪರವಾಗಿ ಅನುಭವಿಸ್ತಾ ಬಂದಿರೋ ಸ್ವತ್ತಾಗಿರ್ಬೇಕು. ಅಂತ ಸಂದರ್ಭದಲ್ಲಿ ಮಹಿಳೆಯರಿಗಾಗ್ಲಿ ಮಗನಿಗಾಗ್ಲಿ ಆ ಸ್ವತ್ತು ಲಭಿಸ್ತದೆ ಅಂತ ಹೇಳ್ಬಿಟ್ಟು ಭಾವಿ ವಕೀಲರು ಸಮಾನವಾಗಿ ಇಬ್ಬರಿಗೂ ಕೂಡ ದೊರೆಯುತ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರ ನೆಕ್ಸ್ಟ್ ನೋಡೋಣ.
ಅದೇ ತರನೇ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ರೈಟ್ ಟು ನಾಟ್ ಟು ಬಿ ಕಾಲ್ಡ್ ಅಟ್ ದಿ ಪೊಲೀಸ್ ಸ್ಟೇಷನ್ಸ್ ಫಾರ್ ಇಂಟರ್ಗೇಷನ್ಸ್. ತುಂಬಾ ಇಂಪಾರ್ಟೆಂಟು. ವುಮೆನ್ ಆಫ್ ಎನಿ ಏಜ್ ಕೆನಾಟ್ ಬಿ ಕಾಲ್ಡ್ ಟು ದಿ ಪೊಲೀಸ್ ಸ್ಟೇಷನ್ಸ್. ಹರ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಓನ್ಲಿ ಬಿ ರೆಕಾರ್ಡೆಡ್ ಅಟ್ ದಿ ಪ್ಲೇಸ್ ಶಿ ರಿಸೈಡ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ವುಮೆನ್ ಕಾನ್ಸ್ಟೇಬಲ್ ಅಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್. ಏನ್ ಹೇಳ್ತಾರೆ, ವಿಚಾರಣೆಗಾಗಿ ಪೊಲೀಸ್ ಠಾಣೆಗೆ ಕರೆಯದಿರುವ ಹಕ್ಕು. ಒಬ್ಬ ಮಹಿಳೆಯನ್ನ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಮಹಿಳೆಯ ಪೊಲೀಸ್ ಅಧಿಕಾರಿ ಇರ್ಬೋದು, ಅವ್ರ ವಿಚಾರಣೆಗಾಗಿ ಪೊಲೀಸ್ ಸ್ಟೇಷನ್ಗೆ ಕರೆಯುವಂತ ಇದಿಲ್ಲ, ಅಧಿಕಾರ ಇಲ್ಲ ಅವರಿಗೆ. ಯಾವುದೇ ವಯಸ್ಸಿನ ಮಹಿಳೆಯರನ್ನ ಪೊಲೀಸ್ ಠಾಣೆಗೆ ಕರೆಯುವಂತಿಲ್ಲ. ಅರ್ಥ ಮಾಡ್ಕೊಳ್ಳಿ. ವುಮೆನ್ ಆಫ್ ಎನಿ ಏಜ್ ಕೆನಾಟ್ ಬಿ ಕಾಲ್ಡ್ ಟು ದಿ ಪೊಲೀಸ್ ಸ್ಟೇಷನ್ ಮೀನ್ಸ್ ಹಂಗಂದ್ರೆ ಯಾವುದೇ ವಯಸ್ಸಿನ ಮಹಿಳೆಯರನ್ನ ಪೊಲೀಸ್ ಠಾಣೆಗೆ ಕರೆಯುವಂತಿಲ್ಲ. ನೆಕ್ಸ್ಟ್ ಒನ್, ಹರ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಓನ್ಲಿ ಬಿ ರೆಕಾರ್ಡೆಡ್ ಅಟ್ ದಿ ಪ್ಲೇಸ್ ಶಿ ರಿಸೈಡ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಎ ವುಮೆನ್ ಕಾನ್ಸ್ಟೇಬಲ್ ಅಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್. ಏನ್ ಹೇಳ್ತಿದ್ರೆ, ಮಹಿಳಾ ಕಾನ್ಸ್ಟೇಬಲ್ ಮತ್ತು ಅವರ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಆಕೆ ಹೇಳಿಕೆಗಳನ್ನ ಅವಳು ವಾಸಿಸುವ ಸ್ಥಳದಲ್ಲಿ ಮಾತ್ರ ದಾಖಲಿಸಬಹುದು. ಏನಾದ್ರು ವಿಚಾರಣೆ ಪಡ್ಕೋಬೇಕು ಅಥವಾ ಬೇಕೇ ಬೇಕು ಅಂತ ಸಂದರ್ಭದಲ್ಲಿ, ಅದು ಅಗತ್ಯವಿದೆ ಅಥವಾ ಅವಶ್ಯಕತೆ ಇದೆ ಅನ್ನೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಪೊಲೀಸ್ನರು ಅಂದ್ರೆ, ಮಹಿಳಾ ಕಾನ್ಸ್ಟೇಬಲ್ ಮತ್ತು ಅವರ ಕುಟುಂಬ ಸದಸ್ಯರ ಸಮ್ಮುಖದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಆಗಿರ್ಬೇಕು ಮತ್ತು ಯಾವ ಮಹಿಳೆಯನ್ನ ನಾವು ವಿಚಾರಣೆ ಮಾಡ್ತಿರ್ತೀವಲ್ಲ ಅವ್ರ ಕುಟುಂಬ ಸದಸ್ಯರು ಕೂಡ ಅಲ್ಲಿ ಇರಬೇಕು. ಅಂತ ಸಂದರ್ಭದಲ್ಲಿ ಆಕೆ ಹೇಳಿಕೆಗಳನ್ನ ಅವಳು ವಾಸಿಸುವ ಸ್ಥಳದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಅವಳು ಎಲ್ಲಿ ವಾಸಿಸ್ತಾ ಇರ್ತಾಳಲ್ವಾ ಅಂತ ಸ್ಥಳದಲ್ಲಿ ಮಾತ್ರ ದಾಖಲಿಸಬಹುದು ಅಂತ ಹೇಳ್ತಿದ್ದಾರೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಾನ್ಸೆಪ್ಟು ತುಂಬಾ ಇಂಪಾರ್ಟೆಂಟು, ತುಂಬಾ ಈಸಿ ವೇಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ಭಾವಿ ವಕೀಲರೇ. ಆಯ್ತಾ. ನೆಕ್ಸ್ಟ್ ಒನ್, ರೈಟ್ ಟು ಸೇಫ್ ಅಬಾರ್ಷನ್ಸ್. ತುಂಬಾ ಇಂಪಾರ್ಟೆಂಟು. ಅಕಾರ್ಡಿಂಗ್ ಟು ಸೆಕ್ಷನ್ಸ್ 3 Clause 4 ಆಫ್ ದಿ ಮೆಡಿಕಲ್ ಟರ್ಮಿನೇಷನ್ಸ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971, ಎ ಗರ್ಲ್ ಹೂ ಹ್ಯಾಸ್ ನಾಟ್ ರೀಚ್ಡ್ ದ ಏಜ್ ಆಫ್ 18 ಹ್ಯಾಸ್ ದ ರೈಟ್ ಟು terminate an unwanted pregnancy legally with the consent of her guardians. ಅರ್ಥ ಮಾಡ್ಕೊಳ್ಳಿ. ಏನು ರೈಟ್ ಟು ಸೇಫ್ ಅಬಾರ್ಷನ್ ಅಂದ್ರೆ ಸುರಕ್ಷಿತ ಗರ್ಭಪಾತದ ಹಕ್ಕು ಅಂತ ಹೇಳ್ಬಿಟ್ಟು. ಯಾವ ಸಂದರ್ಭದಲ್ಲಿ? ಮೆಡಿಕಲ್ ಟರ್ಮಿನೇಷನ್ಸ್ ಆಕ್ಟ್, ಏನು ಪ್ರೆಗ್ನೆನ್ಸಿ ಆಕ್ಟ್ ಇದೆಯಲ್ಲ, ಯಾವ ಆಕ್ಟ್ ಅದು? 1971. ಅರ್ಥ ಮಾಡ್ಕೊಳ್ಳಿ. ಮೆಡಿಕಲ್ ಟರ್ಮಿನೇಷನ್ಸ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ 1971 ಸಂಬಂಧಪಟ್ಟಂತೆ ಅದರ ಸೆಕ್ಷನ್ 3 Clause 4 ಪ್ರಕಾರ 18 ವರ್ಷವನ್ನ ತಲುಪದ ಹುಡುಗಿ ತನ್ನ ಪೋಷಕರ ಒಪ್ಪಿಗೆಯೊಂದಿಗೆ ಕಾನೂನುಬದ್ಧವಾಗಿ ಅನಗತ್ಯ ಗರ್ಭಧಾರಣೆಯನ್ನು ಅಂತ್ಯಗೊಳಿಸುವ ಹಕ್ಕನ್ನ ಹೊಂದಿರುತ್ತಾಳೆ. ತುಂಬಾ ಇಂಪಾರ್ಟೆಂಟು, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆಯ್ತಾ. ವೆರಾಸ್ an adult woman whether married or not can terminate her pregnancy up to 20 weeks when the continuations of pregnancy becomes a risk to her life or harmful to her health. ಆದರೆ ಸೆಕೆಂಡ್ ಒನ್ ಏನ್ ಹೇಳ್ತಿದೆ ಅಂದ್ರೆ, ಆದರೆ ವಯಸ್ಕ ಮಹಿಳೆ ವಿವಾಹಿತಳಾಗಿರಲಿ ಅಥವಾ ಇಲ್ಲದಿರಲಿ, ವೇರಾಸ್ ಆನ್ ಅಡಲ್ಟ್ ವುಮೆನ್ ವೆದರ್ ಮ್ಯಾರಿಡ್ ಆರ್ ನಾಟ್, ಮದುವೆ ಆಗಿರಲಿ ಅಥವಾ ಮದುವೆ ಆಗದಿರಲಿ, can terminate her pregnancy up to 20 weeks when the continuations of pregnancy becomes a risk to her life or harmful to the health ಅಂತ ಹೇಳ್ಬಿಟ್ಟು, ಗರ್ಭಧಾರಣೆಯ ಮುಂದುವರಿಕೆ ತನ್ನ ಜೀವಕ್ಕೆ ಅಪಾಯವನ್ನು ಉಂಟು ಮಾಡಿದಾಗ, ಏನು ಗರ್ಭಧಾರಣೆ ಇದೆಯಲ್ಲ ಅವಳ ಜೀವನಕ್ಕೆ ಅದು ಅಪಾಯವನ್ನು ಉಂಟು ಮಾಡಿದಾಗ ಅಥವಾ ಅವಳ ಆರೋಗ್ಯಕ್ಕೆ ಹಾನಿಕಾರಕವಾದಾಗ 20 ವಾರಗಳವರೆಗೆ ತನ್ನ ಗರ್ಭಧಾರಣೆಯನ್ನ ಕೊನೆಗೊಳಿಸಬಹುದು. ಇಷ್ಟೇಳಿ 20 ವೀಕ್ಸ್ ಒಳಗೂ ಅವಳಿಗೆ ಅದು ಅಪಾಯವನ್ನು ಉಂಟು ಮಾಡಬೇಕು ಅಥವಾ ಗಾಯವನ್ನು ಉಂಟು ಮಾಡಬೇಕು ಅಥವಾ ಆರೋಗ್ಯಕ್ಕೆ ಸಮಸ್ಯೆ ಆದ್ರೆ ಸಂದರ್ಭದಲ್ಲಿ 20 ವಾರಗಳವರೆಗೆ ತನ್ನ ಗರ್ಭಧಾರಣೆಯನ್ನ ಕೊನೆಗೊಳಿಸಬಹುದು ಅಂತ ಹೇಳ್ಬಿಟ್ಟು ಭಾವಿ ವಕೀಲರೇ ಗಮನಿಸಿ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಏನ್ ಹೇಳ್ತಿದೆ, ರೈಟ್ಸ್ ಅಗೇನೆಸ್ಟ್ ಬೀಯಿಂಗ್ ವಾಚ್ಡ್. ಎ ವುಮೆನ್ ಕ್ಯಾನ್ ಫೈಲ್ ಎ ಕಂಪ್ಲೈಂಟ್ ಅಗೇನೆಸ್ಟ್ ಎನಿ ಮ್ಯಾನ್ ಹೂ ವಾಚ್ಸ್ ಆರ್ ಕ್ಯಾಪ್ಚರ್ಸ್ ಹರ್ ಇಮೇಜ್ ಇನ್ ಸಿಚುಯೇಷನ್ಸ್ ವೇರ್ ಶಿ ಬಿಲೀವ್ಸ್ ನೋ ಒನ್ ಈಸ್ ವಾಚಿಂಗ್ ಹರ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಹುಡುಗರು ಏನ್ ಮಾಡ್ತಾರೆ, ಸುಮ್ಮನೆ ಯಾವುದೋ ಒಂದು ಹುಡುಗಿದ ಫೋಟೋ ತೆಗೆಯೋದಾಗ್ಲಿ ಅಥವಾ ನೋಡ್ತಾ ಇರೋದಾಗ್ಲಿ ಅದು ಅಫೆನ್ಸ್. ಅವ್ರಿಗೆ ಗೊತ್ತಿರಲ್ಲ ಪಾಪ. ಈಗ ನೀವು ಸ್ಟಡಿ ಮಾಡ್ತಿದ್ರೆ ನಿಮಗೆ ಗೊತ್ತಿರ್ತದೆ ಯಾವ್ದು ಅಫೆನ್ಸ್ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬೇರೆ ಎಜುಕೇಟೆಡ್ ಪರ್ಸನ್ಸ್ಗೆ ಇರ್ಬೋದು ಅಥವಾ ಓದದಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಜನಸಾಮಾನ್ಯರಿಗೆ ಅವ್ರಿಗೆ ಗೊತ್ತಾಗೋದಿಲ್ಲ. ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ಗೊತ್ತಾಗೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದಾರೆ ಅಂದ್ರೆ, ವೀಕ್ಷಿಸುವುದರ ವಿರುದ್ಧ ಹಕ್ಕುಗಳು ಒಬ್ಬ ಮಹಿಳೆ ತನ್ನನ್ನ ಯಾರು ನೋಡುತ್ತಿಲ್ಲ ಎಂದು ನಂಬುವ ಸಂದರ್ಭಗಳಲ್ಲಿ ತನ್ನ ಚಿತ್ರಗಳನ್ನ ವೀಕ್ಷಿಸುವ ಅಥವಾ ತೆರೆ ಹಿಡಿಯುವ ಯಾವುದೇ ಪುರುಷನ ವಿರುದ್ಧ ದೂರು ದಾಖಲಿಸಬಹುದು. ಅರ್ಥ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ಮಹಿಳೆ ಅಥವಾ ಒಂದು ಸ್ತ್ರೀಯು ಯಾವುದೇ ಒಬ್ಬ ಪುರುಷ ಆ ಮಹಿಳೆಯ ಸುಮ್ಮನೆ ನೋಡ್ತಿರೋದಾಗ್ಲಿ ಅಥವಾ ಕ್ಯಾಪ್ಚರ್ ಮಾಡ್ತಿರೋದು ಇಮೇಜ್ ಅನ್ನ ಫೋಟೋವನ್ನ ಮೊಬೈಲ್ಗಳಲ್ಲಿ ಇರುತ್ತೆ ಕ್ಯಾಮ್ರಾದಲ್ಲಿ ತೆಗೆಯೋದಾಗ್ಲಿ ವಿತೌಟ್ ಪರ್ಮಿಷನ್ ಇಲ್ಲದಲೇ ಮಾಡಿದ್ದೇ ಆಗಿದ್ದಲ್ಲಿ ಅದು ಅಫೆನ್ಸ್ಗೆ ಒಳಪಡ್ತದೆ, ಅದು ಕೂಡ ಅಪರಾಧವಾಗ್ತದೆ. ಆತ್ಮೀಯ ಭಾವಿ ವಕೀಲರಿಗೆ ಗಮನಿಸಿ.
ಅಂತಹ ಮಹಿಳೆ ದೂರನ್ನ ದಾಖಲಿಸಬಹುದು, ಕಂಪ್ಲೇಂಟ್ ಅನ್ನ ನೀಡಬಹುದು ಅಂತ ಹೇಳ್ಬಿಟ್ಟು ಅವರಿಗೂ ಕೂಡ ಒಂದು ಹಕ್ಕಿದೆ. ಅದೇ ಥರನೇ ಸೆಕ್ಷನ್ 66E ಆಫ್ ದಿ ಇನ್ಫಾರ್ಮೇಷನ್ಸ್ ಅಂಡ್ ಟೆಕ್ನಾಲಜಿ ಆಕ್ಟ್ ಟಾಲ್ಕ್ಸ್ ಆಫ್ ಸೈಬರ್ ವೈವರ್ಕರಿಸಮ್. It includes the electronic terminations of files of women engaging in a private acts. ಅರ್ಥ ಮಾಡ್ಕೊಳ್ಳಿ, ಏನ್ ಹೇಳ್ತಿದೆ, ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ವಿಭಾಗ ಏನಿದೆಯಲ್ಲ, ಮಾಹಿತಿ ಮತ್ತು ತಂತ್ರಜ್ಞಾನ ಕಾಯ್ದೆ ವಿಭಾಗ 66 ಕ್ಲಾಸ್ ಇ ವಿಭಾಗ ಅಲ್ಲ ಸಾರಿ ಸೆಕ್ಷನ್ಸ್ 66 ಕ್ಲಾಸ್ ಇ ಸೈಬರ್ ವೈರಿಸಮ್ ಕುರಿತು ಮಾತನಾಡುತ್ತಾರೆ. ಇದು ಎಲೆಕ್ಟ್ರಾನಿಕ್ ಅನ್ನು ಒಳಗೊಂಡಿದೆ. ಖಾಸಗಿ ಕೃತ್ಯಗಳಲ್ಲಿ ತೊಡಗಿರುವ ಮಹಿಳೆಯರ ಬಗ್ಗೆ ಸಂಬಂಧಪಟ್ಟಂತೆ ಈ ಆಕ್ಟ್ ಡೀಲ್ ಮಾಡ್ತದೆ. ಆತ್ಮ ಭಾವಿಬೇಕಾದ್ರೆ ಗಮನಿಸಿ, ತುಂಬಾ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಏನ್ ಹೇಳ್ತಿದ್ದಾರೆ, ರೈಟ್ಸ್ ಅಗೇನೆಸ್ಟ್ ಬೀಯಿಂಗ್ ಸ್ಟಾಲ್ಕ್ಡ್. ಮಹಿಳೆಯನ್ನ ಹಿಂಬಾಲಿಸುವುದು ಅಫೆನ್ಸ್. ಇದು ನೀವು IPC ಸೆಕ್ಷನ್ ಅಲ್ಲಿ ನೋಡಿರ್ತೀರ ಅನ್ಸುತ್ತೆ, 354D ಮೇ ಬಿ, ಅರ್ಥ ಮಾಡ್ಕೊಳ್ಳಿ, ಮೇ ಬಿ IPC ಸೆಕ್ಷನ್ಸ್ 354D ಸ್ಟಾಲ್ಕಿಂಗ್ ಮಾಡೋದ್ ಬಗ್ಗೆ, ಸ್ಟಾಲ್ಕ್ಡ್ ಮಾಡೋದ್ ಬಗ್ಗೆ ಅದು ಅಫೆನ್ಸ್. ಹಿಂಬಾಲಿಸುವುದು, ಮಹಿಳೆಯರನ್ನ ಹಿಂಬಾಲಿಸುವುದು ಕೂಡ ಅಫೆನ್ಸ್ ಅಂತ ಅದು ಹೇಳ್ತದೆ. ಅದೇ ಥರ ಇಲ್ಲಿ ಏನು ಹೇಳಿದಾರೆ ಅಂತ ನೋಡ್ಕೊಂಡು ಬರೋಣ. ಈ ವುಮೆನ್ ಹ್ಯಾಸ್ ದಿ ರೈಟ್ ಟು ಫೈಲ್ ಎ ಕಂಪ್ಲೇಂಟ್ ಅಗೇನೆಸ್ಟ್ ಎನಿ ಮ್ಯಾನ್ ಹೂ ಫಾಲೋಸ್ ಕಾಂಟ್ರಾಕ್ಟ್ ಆಫ್ ಅಟೆಂಪ್ಟ್ಸ್ ಆಫ್ ಕಾಂಟ್ರಾಕ್ಟ್ ಆರ್ ವೆದರ್ ಫಿಸಿಕಲಿ ಆರ್ ನಾಟ್ ಆರ್ ಇನ್ ದ ಸೈಬರ್ ವರ್ಲ್ಡ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಕ್ಸೆಟ್ರಾ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಹಿಳೆಯನ್ನ ಫಾಲೋ ಮಾಡೋದಾಗ್ಲಿ, ಹಿಂಬಾಲಿಸೋದಾಗ್ಲಿ, ಅಥವಾ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಥವಾ ಇದು ಮಾಡಲಿಕ್ಕೆ ಪರಿಚಯ ಮಾಡ್ಕೊಳ್ಳೋದಕ್ಕೆ ಫಾಲೋ ಮಾಡೋದಾಗ್ಲಿ, ಅಥವಾ ಅಟೆಂಪ್ಟ್ಸ್ ಮಾಡೋದಾಗ್ಲಿ, ಟು ಕಾಂಟ್ರಾಕ್ಟರ್ ವೆದರ್ ಫಿಸಿಕಲಿ ಆರ್ ಇನ್ ಸೈಬರ್ ವರ್ಲ್ಡ್, ಫಿಸಿಕಲ್ ದೈಹಿಕವಾಗಿರ್ಬೋದು ಅಥವಾ ಸೈಬರ್ ವರ್ಲ್ಡ್ ಅಲ್ಲಿ ಮೀನ್ಸ್ ಅಂದ್ರೆ ಫೇಸ್ಬುಕ್ ಅಲ್ಲಿ ಹಿಂಬಾಲಿಸೋದಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದಾಗಿರ್ಬೋದು, ಇವೆಲ್ಲ ಕೂಡ ಅಫೆನ್ಸ್ ಆಗಿರೋದ್ರಿಂದ ಅವಳು ಇದರ ವಿರುದ್ಧವಾಗಿ ತನ್ನ ಹಕ್ಕನ್ನು ಚಲಾಯಿಸಬಹುದು, ಕಂಪ್ಲೇಂಟ್ ಅನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅದೇ ಥರ ನೆಕ್ಸ್ಟ್ ಒನ್ ರೈಟ್ ಆಫ್ ಸ್ತ್ರೀಧನ. ಸ್ತ್ರೀಧನ ನೀವಾಗಲೇ ಕೇಳಿರ್ತೀರಾ, ತುಂಬಾ ಇಂಪಾರ್ಟೆಂಟ್. ಈಗಾಗಲೇ ಯಾವ ಆಕ್ಟ್ ಅದು, ನೀವು ಹಿಂದೂ ಕಾನೂನನ್ನ ಓದ್ಕೊಂಡು ಬಂದಿದ್ದೀರಾ ಅನ್ಸುತ್ತೆ. ಆ ಹಿಂದೂ ಕಾನೂನಲ್ಲಿ ಸಂಬಂಧಪಟ್ಟಂತೆ ಸ್ತ್ರೀಧನವನ್ನು ಕೇಳಿರ್ತಾನೆ ಎಕ್ಸಾಮಿಗೆ, ತುಂಬಾ ಇಂಪಾರ್ಟೆಂಟು. ಇಲ್ಲಿ ಕೂಡ ಅವರಿಗೆ ಒಂದು ರೈಟ್ಸ್ ಇದೆ. ಸ್ತ್ರೀಧನ ಇನ್ಕ್ಲೂಡ್ಸ್ ಎನಿ ಪ್ರಾಪರ್ಟಿ ದಟ್ ಎ ವುಮೆನ್ ರಿಸೀವ್ಸ್ ಡ್ಯೂರಿಂಗ್ ಅವರ್ ಲೈಫ್ ಟೈಮ್ ಇನ್ಕ್ಲೂಡಿಂಗ್. ಏನ್ ಹೇಳ್ತಿದ್ರೆ, ಮಹಿಳೆಯು ತನ್ನ ಜೀವಿತ ಅವಧಿಯಲ್ಲಿ ಪಡೆಯುವ ಯಾವುದೇ ಆಸ್ತಿಯನ್ನ ಸ್ತ್ರೀಧನ ಒಳಗೊಂಡಿರ್ತದೆ. ಅವುಗಳು ಯಾವಂದ್ರೆ ನೋಡೋದಾದ್ರೆ ಆಲ್ ಮೂವಬಲ್ ಅಂಡ್ ಇನ್ಮೂವಬಲ್ ಪ್ರಾಪರ್ಟೀಸ್. ಇಲ್ಲ ಅರ್ಥ ಮಾಡ್ಕೊಳ್ಳಿ, ಯಾವುವು ಚಲಿಸಬಲ್ಲ ಚರ ಮತ್ತು ಸ್ಥಿರ ಸ್ವತ್ತಾಗಿರ್ಬೋದು. ಅದೇ ಥರನೇ ಗಿಫ್ಟ್ ರಿಸೀವ್ಡ್ ಬಿಫೋರ್ ಅಟ್ ದಿ ಟೈಮ್ ಆಫ್ ಆಫ್ಟರ್ ಮ್ಯಾರೇಜ್. ಗಿಫ್ಟ್ ಅನ್ನ ರಿಸೀವ್ ಮಾಡ್ಕೊಂಡ್ರೆ ಮದುವೆಗಿಂತ ಮುಂಚೆ ಇರ್ಬೋದು ಅಥವಾ ಅನಂತರ ಆಗಿರ್ಬೋದು. ಯಾವುದೇ ದಾನಗಳನ್ನ ಅಥವಾ ಬಂದಿದ್ರೆ ಅವಳಿಗೆ ಗಿಫ್ಟ್ ಆಗಿದ್ರೆ ಅದನ್ನು ಕೂಡ ಅವಳು ಸ್ವತ್ತು ಸೇರ್ತದೆ. ಅದೇ ಥರನೇ ಗಿಫ್ಟ್ ರಿಸೀವ್ಡ್ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್, ಅರ್ಥ ಮಾಡ್ಕೊಳ್ಳಿ, ಅಥವಾ ನಂತರ ಸಬ್ಸಿಡಿಗಳಿರ್ಬೋದು. and also includes her personal earnings as per section 14 of the Hindu Succession Act. Hindu women is the absolute owner of the Stridhana and no one can claim in any share of over it. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಏನ್ ಹೇಳ್ತಿದೆ, ಹಿಂದೂ ಉತ್ತರಾಧಿಕಾರ ಕಾಯ್ದೆ ಸೆಕ್ಷನ್ 14 ಪ್ರಕಾರ ಹಿಂದೂ ಮಹಿಳೆಯ ಸ್ತ್ರೀಧನ ಸಂಪೂರ್ಣ ಮಾಲೀಕರಾಗಿದ್ದಾರೆ. ಅವಳು ಸಂಪೂರ್ಣವಾಗಿ ಆ ಸ್ವತ್ತನ್ನು ಏನ್ ಇದಾವಲ್ಲ, ಗಿಫ್ಟ್ ಇರ್ಬೋದು, ಮೂವಬಲ್ ಇನ್ಮೂವಬಲ್ ಚರ ಸ್ವತ್ತು ಸ್ಥಿರ ಸ್ವತ್ತು ಇರ್ಬೋದು, ಅವೆಲ್ಲವೂ ಕೂಡ ಅವಳೇ ಮಾಲೀಕರಾಗಿರ್ತಾಳೆ, ಅವಳು ಸ್ವಾಧೀನವನ್ನು ಪಡೆದುಕೊಂಡಿರ್ತಾಳೆ. ಸೊ ಹಂಗಾಗಿ ಅದರ ಮೇಲೆ ಯಾವುದೇ ಪಾಲನ ಪಡೆಯಲು ಸಾಧ್ಯ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಅದು ನಂದು ಅಂತ ಹೇಳ್ಬಿಟ್ಟು, ನನಗೆ ಶೇರ್ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಯಾರು ಕೂಡ ಅದರಲ್ಲಿ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವಳದೇ ಆದಂತ ಹಕ್ಕಾಗಿರ್ತದೆ. ಸೊ ಹಿಂಗಾಗಿ ಇದರಲ್ಲಿ ಬೇರೆಯವ್ರಿಗೆ ಪಾಲಿರೋದಿಲ್ಲ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ಭಾವಿಕಲರೆ. ಆಯ್ತ ತರ ನೆಕ್ಸ್ಟ್ ಒನ್ ಏನ್ ಹೇಳ್ತಿದ್ದಾರೆ, ರೈಟ್ ಟು ಗೆಟ್ ಫ್ರೀ ಲೀಗಲ್ ಏಡ್. ಅರ್ಥ ಆಗ್ತಿದೆ ಅಲ್ವಾ? ರೈಟ್ ಟು ಗೆಟ್ ಫ್ರೀ ಲೀಗಲ್ ಏಡ್ ಭಾವಿಕರು ಗಮನಿಸಿ. ಹಂಗಂದ್ರೆ ಏನು? ಉಚಿತ ಕಾನೂನು ನೆರವು ಪಡೆಯುವ ಹಕ್ಕು. ಮಹಿಳೆಯರು ಅಥವಾ ಸ್ತ್ರೀಯರು ಉಚಿತ ಕಾನೂನು ನೆರವನ್ನ ಪಡೆಯುವ ಹಕ್ಕು ಯಾವುದಿದ್ರಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ಯಾಸ್ ಪರ್ ಸೆಕ್ಷನ್ಸ್ 12 ಕ್ಲಾಸ್ ಸಿ ಆಫ್ ದ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ 1987 1987, ಎನಿ ಅಗ್ರೀವ್ಡ್ ವುಮೆನ್ ಈಸ್ ಎಲಿಜಿಬಲ್ ಟು ಗೆಟ್ ಫ್ರೀ ಲೀಗಲ್ ಏಡ್ ಡಿಸ್ಪೈಟ್ ಅವರ್ ಫೈನಾನ್ಷಿಯಲ್ ಸ್ಟೇಟಸ್. ಏನ್ ಹೇಳ್ತಿದ್ದಾರೆ ಅಂದ್ರೆ, ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಏನು 1987 ಇದೆಯಲ್ಲ, ಅದರ ಸೆಕ್ಷನ್ಸ್ 12 ಕ್ಲಾಸ್ ಸಿ ರ ಪ್ರಕಾರ ಯಾವುದೇ ನೊಂದಂತ ಮಹಿಳೆ ತನ್ನ ಆರ್ಥಿಕ ಸ್ಥಿತಿಯ ಹೊರತಾಗಿಯೂ ಉಚಿತ ಕಾನೂನು ನೆರವು ಪಡೆಯಲು ಅರ್ಹಳಾಗಿದ್ದಾಳೆ. ಪ್ರತಿಯೊಬ್ಬ ಮಹಿಳೆ ಕೂಡ ನೊಂದಂತ ಸಂದರ್ಭದಲ್ಲಿ ಉಚಿತ ಕಾನೂನು ನೆರವು ಪಡೆಯುವ ಹಕ್ಕು ಇದೆ. ಯಾವ ಸಂದರ್ಭದಲ್ಲಿ ಯಾವ ಆಕ್ಟ್ ಹೇಳ್ತದೆ ಹಂಗಂದ್ರೆ, ಏನು ಕಾನೂನು ಸೇವೆಗಳ ಪ್ರಾಧಿಕಾರ ಅಧಿನಿಯಮ 1987ಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿರುವ ಸೆಕ್ಷನ್ಸ್ 12 ಕ್ಲಾಸ್ ಸಿ. ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ ಬಾಯಿ ವಕೀಲರೇ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ರೈಟ್ ಟು ಅಡಾಪ್ಟ್ ಎ ಚೈಲ್ಡ್. ಮಗುವನ್ನ ದತ್ತು ತೆಗೆದುಕೊಳ್ಳುವ ಹಕ್ಕು ಮಹಿಳೆಯರಿಗೆ ಸಂಪೂರ್ಣವಾಗಿದೆ.
ಅದು ಯಾವುದು ಸೆಕ್ಷನ್ ಡೀಲ್ ಮಾಡುತ್ತೆ ಅನ್ನೋದಾದ್ರೆ, ಅಂಡರ್ ಸೆಕ್ಷನ್ಸ್ 8 ಆಫ್ ದ ಹಿಂದೂ ಅಡಾಪ್ಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್, ಎನಿ ಫೀಮೇಲ್ ಹಿಂದೂ ಆಫ್ ಸೌಂಡ್ ಮೈಂಡ್ ಅಬೋವ್ ದ ಏಜ್ ಆಫ್ ಮೆಜಾರಿಟಿ ಕ್ಯಾನ್ ಅಡಾಪ್ಟ್ ಎನಿ ಚೈಲ್ಡ್ ಇನ್ ಅಡಾಪ್ಷನ್ಸ್ ಇವನ್ ದಿ ಶಿ ಈಸ್ ಅನ್ಮ್ಯಾರಿಡ್. ಹಿಂದೂ ದತ್ತು ಸ್ವೀಕಾರ ಮತ್ತು ನಿರ್ವಹಣೆ ಕಾಯ್ದೆ ಸೆಕ್ಷನ್ಸ್ ಏನಿದೆಯಲ್ಲ, ಸೆಕ್ಷನ್ಸ್ 8ರ ಅಡಿಯಲ್ಲಿ ಬಹುಮತದ ವಯಸ್ಸನ್ನ ಮೀರಿದಂತಹ ದೃಢ ಮನಸ್ಸಿನ ಯಾವುದೇ ಹೆಣ್ಣು, ಅರ್ಥ ಮಾಡ್ಕೊಳ್ಳಿ, ಅವಳು ಸೌಂಡ್ ಮೀನ್ಸ್ ಆಗಿರಬೇಕು, ಸ್ವಸ್ಥ ಮನಸ್ಸಿನವರಾಗಿರಬೇಕು, ಅಂತ ಮಹಿಳೆ ಯಾವುದೇ ಹೆಣ್ಣು ಹಿಂದೂ ಅವರು ಅವಿಹಿತವಾಗಿದ್ದರು, ಹೆಣ್ಣು ಮಹಿಳೆ ಹಿಂದೂ ಆಗಿದ್ದು ಅವಳು ಮದುವೆ ಆಗದೆ ಇದ್ರೂ ಕೂಡ ದತ್ತು ತೆಗೆದುಕೊಳ್ಳುವ ಯಾವುದೇ ಮಗುವನ್ನ ಪಡೆದುಕೊಳ್ಳಬಹುದು, ದತ್ತು ತೆಗೆದುಕೊಳ್ಳಬಹುದು, ಮದುವೆ ಆಗದೆ ಇದ್ದನೂ ಕೂಡ ದತ್ತು ತೆಗೆದುಕೊಳ್ಳಬಹುದು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹಕ್ಕು ಇದೆ ಆತ್ಮೀಯ ಭಾವಿವಕೀಲರೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ, ರೈಟ್ ಟು ಗೆಟ್ ಮೆಟರ್ನಿಟಿ ಲೀವ್. ಏನು ಹೇಳಿ, ರೈಟ್ ಟು ಗೆಟ್ ಮೆಟರ್ನಿಟಿ ಲೀವ್ ಮೀನ್ಸ್ ಹಂಗಂದ್ರೆ ಹೆರಿಗೆ ರಜೆ ಪಡೆಯುವ ಹಕ್ಕು. ಈ ಹಕ್ಕು ಏನ್ ಹೇಳ್ತದೆ, ದ ಮೆಟರ್ನಿಟಿ ಬೆನಿಫಿಟ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2017 ಅಮೆಂಡ್ಮೆಂಟ್ಸ್ ದ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1987. ದಿಸ್ ನ್ಯೂ ಅಮೆಂಡ್ಮೆಂಟ್ ಪ್ರೊವೈಡ್ಸ್ 2017ರ ಮಾತೃತ್ವ ಪ್ರಯೋಜನ ತಿದ್ದುಪಡಿ ಕಾಯ್ದೆಯ ಹೆರಿಗೆ ಪ್ರಯೋಜನ ಕಾಯ್ದೆ 1987 ತಿದ್ದುಪಡಿ ಮಾಡುತ್ತದೆ. ಈ ಹೊಸ ತಿದ್ದುಪಡಿಯು ಒದಗಿಸ್ತದೆ. ನೀವೆಲ್ಲರೂ ಕೂಡ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಓದ್ತೀರಾ ಅನ್ಸುತ್ತೆ, ಮೇ ಬಿ ಯಾವುದರಲ್ಲಿ, ಲೇಬರ್ ಲಾ 1 ಅಥವಾ 2 ಅಲ್ಲಿ ನೀವು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ ಇದೆ, ಅದರಲ್ಲಿ ಓದ್ತೀರಾ, ಅದರಲ್ಲಿ ತಿಳ್ಕೊಳ್ತೀರಾ ಸಂಪೂರ್ಣವಾಗಿ. ಆಯ್ತಾರ, ಇಲ್ಲಿ ಏನ್ ಹೇಳ್ತಿದೆ ಸಂಬಂಧಪಟ್ಟಂತೆ, ಏನು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ಸ್ 1987ಗೆ ಅಮೆಂಡ್ಮೆಂಟ್ಸ್ ಮಾಡಿರೋ ಪ್ರಾವಿಡ್ಸ್ ಏನ್ ಹೇಳ್ತದೆ ಅಂದ್ರೆ, ಮೊದಲು 2 ಮಕ್ಕಳಿಗೆ ಏನ್ ಹೇಳಿ 26 ವೀಕ್ಸ್ ಮೆಟರ್ನಿಟಿ ಲೀವ್ ಫಾರ್ ದಿ ಫಸ್ಟ್ 2 ಚಿಲ್ಡ್ರನ್. ಮೊದಲು 2 ಮಕ್ಕಳಿಗೆ 26 ವಾರಗಳ ಹೆರಿಗೆ ರಜೆ ಸಿಗುತ್ತದೆ ಮಹಿಳೆಗೆ. ಅದೇ ತರನೇ 12 ವೀಕ್ಸ್ ಮೆಟರ್ನಿಟಿ ಲೀವ್ ಫಾರ್ ಮೋರ್ ದ್ಯಾನ್ 2 ಚಿಲ್ಡ್ರನ್. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅಥವಾ 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಅವ್ರು ಪಡೆದುಕೊಂಡ್ರೆ 12 ವಾರಗಳು ಹೆರಿಗೆ ರಜೆ ಸಿಗುತ್ತದೆ. ಅದೇ ತರನೇ 3 ತಿಂಗಳೊಳಗೆ ಮಕ್ಕಳನ್ನ ದತ್ತು ತೆಗೆದುಕೊಳ್ಳುವ ಮಹಿಳೆಯರಿಗೆ 12 ವಾರಗಳು ಹೆರಿಗೆ ರಜೆ ಸಿಗುತ್ತದೆ. ಅಥವಾ ಯಾವುದೇ ಮಹಿಳೆ ನನಗೆ ಮಕ್ಕಳಾಗಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ದತ್ತು ತಗೊಳ್ತಾರೆ ಅನ್ನೋದಾದ್ರೆ 12 weeks maternity leave for such women who adopt children below the age of 3 months. 3 ತಿಂಗಳೊಳಗಿನ ಮಕ್ಕಳನ್ನ ದತ್ತು ತೆಗೆದು ಅಂತ ಏನು 3 ತಿಂಗಳ ಒಳಗಿನ ಮಗುವನ್ನು ದತ್ತು ತೆಗೆದುಕೊಳ್ತಾರಲ್ಲ ಮಹಿಳೆಯರು, ಅಂತ ಸಂದರ್ಭದಲ್ಲಿ ಮಹಿಳೆಯರಿಗೆ 12 ವಾರಗಳ ಹೆರಿಗೆ ರಜೆ ಸಿಗುತ್ತದೆ. ಆಯ್ತಾನ. ನೆಕ್ಸ್ಟ್ ಒನ್ನು, ರೈಟ್ ಟು ಅಗೇನೆಸ್ಟ್ ಫೀಮೇಲ್ ಫರ್ಟಿಸೈಡ್ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ, ಹೆಣ್ಣು ಭ್ರೂಣ ಹತ್ಯೆ ವಿರುದ್ಧದ ಹಕ್ಕು. ತುಂಬಾ ಇಂಪಾರ್ಟೆಂಟ್, ಅರ್ಥ ಮಾಡ್ಕೊಳ್ಳಿ. The law seeks to prohibit the misuse of parental diagnostic technique to detect the gender of an unborn child. It also prohibits such sexual determinations techniques for beginning adulthood. After the Preconceptions and Prenatal Diagnostic Techniques Act 1964, the determinations of the gender of an unborn child became illegal, which reduced the mortality of female fetus in the woman. ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತದೆ ಅಂದ್ರೆ, ಹುಟ್ಟಲಿರುವ ಮಗುವಿನ ಲಿಂಗವನ್ನ ಪತ್ತೆ ಹಚ್ಚಲು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರದ ದುರುಪಯೋಗವನ್ನ ನಿಷೇಧಿಸಲು ಕಾನೂನು ಪ್ರಯತ್ನಿಸುತ್ತದೆ. ಇದು ಇಂತಹ ಲಿಂಗ ನಿರ್ಣಯ ತಂತ್ರಗಳನ್ನ ಜಾಹೀರಾತು ಮಾಡುವುದನ್ನು ನಿಷೇಧಿಸುತ್ತದೆ. ಗರ್ಭಧಾರಣೆಯ ಪೂರ್ವ ಮತ್ತು ಪ್ರಸವ ಪೂರ್ವ ರೋಗ ನಿರ್ಣಯ ತಂತ್ರಗಳ ಕಾಯ್ದೆ ಏನು 1994 ಇದೆಯಲ್ಲ, ನಂತರ ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧರಿಸುವುದು ಕಾನೂನು ಬಾಹಿರವಾಯಿತು. ಇದು ಗರ್ಭಾಶಯದಲ್ಲಿನ ಹೆಣ್ಣು ಭ್ರೂಣಗಳ ಮರಣವನ್ನ ಕಡಿಮೆ ಮಾಡುತ್ತದೆ. ಅರ್ಥ ಮಾಡ್ಕೊಳ್ಳಿ. ಇವೇನ್ ಹೇಳ್ತದೆ ಇದು ಅಂದ್ರೆ, 1994 ಆಕ್ಟ್ ಬರೋಕ್ಕಿಂತ ಮುಂಚೆ ಏನ್ ಮಾಡೋರು, ಪ್ರೆಗ್ನೆನ್ಸಿ ಇರುವಾಗ ಅಂತ ಪೀರಿಯಡ್ ಅಲ್ಲಿ ಮಹಿಳೆಯರು ಸಂದರ್ಭದಲ್ಲಿ ಏನ್ ಮಾಡ್ದಪ್ಪ ಅಂದ್ರೆ, ಸ್ಕ್ಯಾನ್ ಅನ್ನ ರಿಪೋರ್ಟ್ ಮಾಡಿಸ್ಬಿಟ್ಟು ಆ ಮಗು ಗಂಡ ಹೆಣ್ಣ ಅಂತ ಚೆಕ್ ಮಾಡಿಸ್ಬಿಟ್ಟು ಹೆಣ್ಣಾಗಿದ್ರೆ ಅಬೋಷನ್ ಮಾಡಿಸ್ಬಿಡೋರು. ಸೊ ಹಂಗಾಗಿ ಅದನ್ನ ತಡೆಗಟ್ಟಲಿಕ್ಕೋಸ್ಕರನೇ ಈ ಕಾನೂನನ್ನ ಮಾಡಿದ್ದಾರೆ. ಆತ್ಮೀಯ ಭಾವಿಕಿದ್ದಾರೆ, ಗಮನಿಸಿ. ಇತ್ತೀಚೆಗೆ ಆ ರೀತಿ ಯಾರು ಮಾಡಿದ್ರೆ ಅದು ಅಫೆನ್ಸ್. ಓಕೆನಾ, ತುಂಬಾ ಮಾತು ತಿಳ್ಕೊಳ್ಳಿ, ಅದು ಅಫೆನ್ಸ್ ಆಗುತ್ತದೆ, ಅದು ಇಲ್ಲಿಗಲ್ಲು ಅಂತ ಹೇಳ್ತೀನಿ ಭಾವಿಕಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ, ರೈಟ್ ಟು ಅಗೇನೆಸ್ಟ್ ಸೆಕ್ಸುವಲ್ ಹರಾಸ್ಮೆಂಟ್. ಏನ್ ಹೇಳ್ತಾರೆ, ಲೈಂಗಿಕ ಕಿರುಕುಳದ ವಿರುದ್ಧದ ಹಕ್ಕು ಮಹಿಳೆಯರಿಗೆ ಮತ್ತು ಸ್ತ್ರೀಯರಿಗೆ ಇದೆ. ಏನ್ ಹೇಳ್ತದೆ ಅಂದ್ರೆ, ಸೆಕ್ಸುವಲ್ ಹರಾಸ್ಮೆಂಟ್ ಜನರಲಿ ರೆಫರ್ಸ್ ಟು ಎನಿ ಟೈಪ್ ಆಫ್ ಅನ್ವಾಂಟೆಡ್ ಫಿಸಿಕಲ್ ಕಾಂಟ್ಯಾಕ್ಟ್, ಸೆಕ್ಸುವಲ್ ಆಕ್ಷನ್ಸ್, ಕಮೆಂಟ್ಸ್, ಸೆಕ್ಸುವಲ್ ಅಡ್ವಾನ್ಸ್, ರಿಕ್ವೆಸ್ಟ್ ಫಾರ್ ಸೆಕ್ಸುವಲ್ ಫೇವರ್ಸ್ ಎಕ್ಸ್ಟ್ರಾ ಮೇಡ್ ಬೈ ಮ್ಯಾನ್ ಟು ಎ ವುಮ್ಯಾನ್. ಅರ್ಥ ಮಾಡ್ಕೊಳ್ಳಿ. ಲೈಂಗಿಕ ಕಿರುಕುಳ ಅನ್ನುವುದು ಸಾಮಾನ್ಯವಾಗಿ ಯಾವುದೇ ರೀತಿಯ ಅನಗತ್ಯವಾಗಿ ದೈಹಿಕ ಆಗಿರ್ಬೋದು, ಸಂಪರ್ಕ ಇರ್ಬೋದು, ಲೈಂಗಿಕ ಕ್ರಿಯೆಗಳು ಮಾಡೋದ್ರ ಮೂಲಕ ಇರ್ಬೋದು, ಅಥವಾ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಇರ್ಬೋದು, ಅಥವಾ ಲೈಂಗಿಕ ಬೆಳವಣಿಗೆಗಳ ಲೈಂಗಿಕ ಅನುಕೂಲಕವಾಗಿ ವಿನಂತಿಯನ್ನು ಮಾಡೋದಿರ್ಬೋದು,
ಇತ್ಯಾದಿಗಳನ್ನ ಸೂಚಿಸ್ತದೆ. ಪುರುಷನು ಇಂಥ ಸಂದರ್ಭದಲ್ಲಿ ಯಾವುದೇ ಅವನು ಮಾಡಿದ್ದಾಗ ಪುರುಷನ ವಿರುದ್ಧ ಮಹಿಳೆಯರು ಅವ್ರ ರೈಟ್ಸ್ ಅನ್ನ ಕಂಪ್ಲೇಂಟ್ ಅನ್ನ ಕೊಟ್ಬಿಟ್ಟು ಅವ್ರ ಹಕ್ಕನ್ನ ಪಡೆದುಕೊಳ್ಬಹುದು. ಅದೇ ತರನೇ ದ ಪ್ರೊಟೆಕ್ಷನ್ಸ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಫೋಕ್ಸೋ ಅಂತ ಕರಿತೀವಿ ನಾವು, ವಾಸ್ ಎನಾಕ್ಟೆಡ್ ಇನ್ 2012 ಟು ಪ್ರೊಟೆಕ್ಟ್ ಆಫ್ ಚಿಲ್ಡ್ರನ್ ಫ್ರಮ್ ದಿ ಅಫೆನ್ಸ್ ಆಫ್ ಸೆಕ್ಸುವಲ್ assault, sexual harassment and pornography. The act defines children as any persons below 18 years of age. Thus every girl child in India is protected under this act. ಫೋಕ್ಸೋ ಆಕ್ಟ್ ಅಂತ ನೀವು ಕೇಳಿದ್ದೀರಾ, ತುಂಬಾ ಪವರ್ಫುಲ್ ಆಕ್ಟ್, ತುಂಬಾ ಅಂದ್ರೆ ತುಂಬಾ ಮೋಸ್ಟ್ ಪವರ್ಫುಲ್ ಆಕ್ಟ್ ಇದು. ದ ಪ್ರೊಟೆಕ್ಷನ್ಸ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಮೀನ್ಸ್ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲತೆ ಅಪರಾಧದಿಂದ ಮಕ್ಕಳನ್ನ ರಕ್ಷಿಸಲು. ಅರ್ಥ ಮಾಡ್ಕೊಳ್ಳಿ, ಯಾರನ್ನ? ಲೈಂಗಿಕ ದೌರ್ಜನ್ಯ ಮತ್ತು ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲತೆಯ ಅಪರಾಧದಿಂದ ಮಕ್ಕಳನ್ನ ರಕ್ಷಿಸಲು 2012ರಲ್ಲಿ ಲೈಂಗಿಕ ಅಪರಾಧಗಳಿಂದ ಮತ್ತು ಮಕ್ಕಳ ರಕ್ಷಣೆ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು. ಇದನ್ನ ನಾವು ಶಾರ್ಟ್ಕಟ್ ಆಗಿ ಪೋಕ್ಸೋ ಅಂತ ಕರಿತೀವಿ. ಈ ಕಾಯ್ದೆಯು ಮಕ್ಕಳನ್ನ 18 ವರ್ಷಕ್ಕಿಂತ, ಅರ್ಥ ಮಾಡ್ಕೊಳ್ಳಿ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ. ಮಕ್ಕಳಂದ್ರೆ 18 ವರ್ಷಕ್ಕಿಂತ ಒಳಗಿರುವ ಯಾವುದೇ ಮಗುವನ್ನ ಒಳಗೊಳ್ಳುತ್ತದೆ ಇದು. ಹೀಗಾಗಿ ಭಾರತದ ಪ್ರತಿ ಹೆಣ್ಣು ಮಗುವನ್ನ ಈ ಕಾಯ್ದೆ ಅಡಿಯಲ್ಲಿ ರಕ್ಷಿಸಲಾಗಿದೆ. ಅರ್ಥ ಆಗ್ತಿದೆಯಲ್ಲ ಬಾವಿ? ತುಂಬಾ ಇಂಪಾರ್ಟೆಂಟು. ಪೋಕ್ಸೋ ಆಕ್ಟ್ ಅನ್ನ ಮೋಸ್ಟ್ ಪವರ್ಫುಲ್ ಆಕ್ಟ್ ಇರೋದ್ರಿಂದ ಅದನ್ನ ಇನ್ನೊಂದು ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋಣ. ಆತ್ಮೀಯ ಬಾವಿ ವಕೀಲರ, ಇಂದಿನ ತರಗತಿಯಲ್ಲಿ ನಾವು ಮಹಿಳೆಯರಿಗೆ ನಮ್ಮ ಕಾನೂನಿನಲ್ಲಿ ಯಾವ ರೀತಿ ರಕ್ಷಣೆ ಇದೆ, ಅವರ ಹಕ್ಕುಗಳು ಏನು, ಅವ್ರು ಯಾವ ರೀತಿ ಪರಿಹಾರ ಪಡ್ಕೊಳ್ಬಹುದು, ಅವ್ರದ ಅಧಿಕಾರ ಮತ್ತು ಕರ್ತವ್ಯಗಳು ಏನೆಂಬುದನ್ನು ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಇಂದಿನ ತರಗತಿಯಲ್ಲಿ. ಆತ್ಮೀಯ ಬಾವಿ ವಕೀಲರೇ, ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಈ ನಂಬರ್ಗೆ ಕರೆ ಮಾಡಿ. ಆತ್ಮೀಯ ಬಾವಿ ವಕೀಲರೇ, ಯಾವುದೇ ಕಾಲೇಜಿನಲ್ಲಿ ಕಲಿಸಲಾಗದಂತಹ ತುಂಬಾ ಮಹತ್ವವಾದ ಕೇಸ್ ಲಾಗಳು ಇರ್ಬೋದು, ರೈಟ್ಸ್ಗಳು ಇರ್ಬೋದು, ಆಬ್ಲಿಗೇಷನ್ಸ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಇಂಪಾರ್ಟೆಂಟ್, ಜೀವನಕ್ಕೆ ಅವಶ್ಯವಾಗಿರುವಂತಹ ಹಕ್ಕುಗಳನ್ನ ಮತ್ತು ಕರ್ತವ್ಯಗಳನ್ನ ಕಾಮಧೇನು ಲಾ ಅಕಾಡೆಮಿ ಅವರು ದಿನನಿತ್ಯನೂ ಕಲಿಸ್ತಾ ಕೊಡ್ತಿದ್ದಾರೆ. ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ, ಬರೀ ಸ್ಟೂಡೆಂಟ್ಸ್ಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇಂಥ ಹಕ್ಕುಗಳನ್ನ ತಿಳಿದುಕೊಳ್ಳುವುದು ಅತ್ಯವಶ್ಯಕ ಆಗಿದೆ. ಸೊ ಹಂಗಾಗಿ ನೀವು ಕಲಿಯಿರಿ ಕೂಡ ಅವಕಾಶವನ್ನು ಮಾಡಿಕೊಡಿ. ನಮ್ಮ ಕಾಮಧೇನು ಲಾ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಬಹುಮುಖ್ಯವಾಗಿರೋದ್ರಿಂದ ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಕುಟುಂಬಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಅವರ ಹಕ್ಕು ಮತ್ತು ಬಾಧ್ಯತೆಗಳನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಸಂಪೂರ್ಣವಾಗಿ ಮುಗಿಸ್ತಿದ್ದೇನೆ. ಆತ್ಮೀಯ ಬಾವಿ ವಕೀಲರೇ, ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.